ನಾವ ಈ ವಿಡಿಯೋದಾಗ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ನ ಯಾವ ರೀತಿ ಸಾರ್ಟ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ನಾನ ಈ ಕ್ಲಾಸ್ದಾಗ ಪ್ರಿಮಿಟಿವ್ ಅರೇದ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡೀನಿ. ಅದಕ್ಕೆ ವ್ಯಾಲ್ಯೂಸ್ 9 4 6 12 15 ಅಂತ ಹೇಳಿ ಅಸೈನ್ ಮಾಡೀನಿ. ಲೈನ್ ನಂಬರ್ 10 ದಾಗ ಅರೇಸ್ ಡಾಟ್ ಸಾರ್ಟ್ ಅಂತ ಹೇಳಿ ನಾ ಏನ್ ಮಾಡಾಕತ್ತೀನಿ, ಅರೇಸ್ ಅನ್ನುವಂತ ಯುಟಿಲಿಟಿ ಕ್ಲಾಸ್ ಇದ್ದ ಸಾರ್ಟ್ ಅನ್ನುವಂತ ಮೆಥಡ್ ನ ಕರೆದು ಅದಕ್ಕೆ ನಾನು ಕ್ರಿಯೇಟ್ ಮಾಡಿರುವಂತ ಅರೇ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಲೈನ್ ನಂಬರ್ 11 ದಾಗ ಈ ಅರೇನ ಸಾರ್ಟ್ ಮಾಡಿದ್ಮೇಲೆ ಇದ್ರೊಳಗಿರುವಂತ ವ್ಯಾಲ್ಯೂನ 1 by 1 ಪ್ರಿಂಟ್ ಮಾಡಾಕತ್ತೀನಿ. ಇದನ್ನ ರನ್ ಮಾಡಿ ನೋಡೋಣ ಅಂತ. ನಮ್ದ ವ್ಯಾಲ್ಯೂಸ್ ಏನಾಗ್ಯಾವ ಇಲ್ಲಿ 4 6 9 12 15 ಆಗ್ಯಾವ. ಇಲ್ಲಿ ನಾವ ವ್ಯಾಲ್ಯೂ ನೋಡಿದ್ರೆ ಸಾರ್ಟ್ ಆಗ್ಯಾವ. ಯಾವ ರೀತಿ ಸಾರ್ಟ್ ಆಗ್ಯಾವ? ಅಸೆಂಡಿಂಗ್ ಆರ್ಡರ್ ದಾಗ ಸಾರ್ಟ್ ಆಗ್ಯಾವ. ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನ, ಯಾವ್ದ್ರದ್ದು ವ್ಯಾಲ್ಯೂ ಕಡಿಮೆ ಐತಿಲ್ಲ ಅದ ಮೊದಲು ಬಂದೈತಿ. ಫಸ್ಟ್ 4 ಬಂದೈತಿ, ಆಮೇಲೆ 6 ಬಂದೈತಿ, ಆಮೇಲೆ 9 12 15 ಈ ರೀತಿ ನಮ್ದ ಅರೇ ಎಲಿಮೆಂಟ್ಸ್ ಸಾರ್ಟ್ ಆಗ್ಯಾವ. ನಾವ ಈ ಅರೇಸ್ ಡಾಟ್ ಸಾರ್ಟ್ ದ ಇಂಪ್ಲಿಮೆಂಟೇಶನ್ ನೋಡಿದ್ರ ಇಲ್ಲೇ ಡ್ಯುಯಲ್ ಕ್ವಿಕ್ ಸಾರ್ಟ್ ಡಾಟ್ ಸಾರ್ಟ್ ಅಂತ ಹೇಳಿ ಇನ್ನೊಂದು ಮೆಥಡ್ ನ ಕರ್ದಾರ. ಸೊ ಈ ಫಂಕ್ಷನ್ ಬೇಸಿಕಲಿ ನಮ್ದು ಅರೇ ಎಲಿಮೆಂಟ್ಸ್ ನ ಸಾರ್ಟ್ ಮಾಡುವಂತ ಕೆಲಸ ಮಾಡತ್ತ. ಕ್ವಿಕ್ ಸಾರ್ಟ್ ಅನ್ನೋದೇನಿದೆ ಒನ್ ಆಫ್ ದ ಸಾರ್ಟಿಂಗ್ ಅಲ್ಗೋರಿದಮ್. ಸೊ ಜಾವಾ ಡೆವಲಪರ್ ಏನ್ ಮಾಡಾರ, ಡ್ಯುಯಲ್ ಪ್ರೈವೇಟ್ ಕ್ವಿಕ್ ಸಾರ್ಟ್ ಅಂತೇಳಿ ಒಂದ ಕ್ಲಾಸ್ ಬರ್ದಾರ. ಇದ್ರೊಳಗ ಕ್ವಿಕ್ ಸಾರ್ಟ್ ದ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ಯಾರ. ಇನ್ ಕೇಸ್ ಪ್ರಿಮಿಟಿವ್ ಅರೇ ಇತ್ತಂದ್ರ ಎಫಿಷಿಯಂಟ್ ಆಗಿ ಸಾರ್ಟ್ ಆಗ್ಲಿ ಅಂತೇಳಿ ಜಾವಾ ಡೆವಲಪರ್ ಏನ್ ಮಾಡ್ಯಾರ ಅಂತಂದ್ರ ಕ್ವಿಕ್ ಸಾರ್ಟ್ ನ ಯೂಸ್ ಮಾಡ್ಕೊಳಕತ್ತಾರ. ಇಲ್ಲಿ ನೋಡಿದ್ರೆ ಇಂಟೀಜರ್ ಅಂತ ಹೇಳಿ ಇದೇನು ಪ್ರಿಮಿಟಿವ್ ಟೈಪ್ ನ ಅವರ ವ್ಯಾಪರ್ ಇಂಟೀಜರ್ ಅಂತ ಹೇಳಿ ಅಂದ್ರೆ ವ್ಯಾಪರ್ ಕ್ಲಾಸ್ ಐತಿ ಇದ್ರ ಕರೆಸ್ಪಾಂಡಿಂಗ್ ಇಂಟೀಜರ್ ಅಂತ ಹೇಳಿ ಕನ್ವರ್ಟ್ ಮಾಡಕತ್ತಿಲ್ಲ. ಡೈರೆಕ್ಟ್ ಆಗಿ ಪ್ರಿಮಿಟಿವ್ ಡಾಟಾ ಇತ್ತು ಅಂತಂದ್ರೆ ಕಲೆಕ್ಷನ್ ದಾಗ ಅದನ್ನ ಈ ಕ್ವಿಕ್ ಸಾರ್ಟ್ ಯೂಸ್ ಮಾಡ್ಕೊಂಡ ಸಾರ್ಟ್ ಮಾಡಾಕ್ತಾರ. ಇದರಿಂದ ಎಫಿಷಿಯಂಟ್ ಆಗಿ ಕಡಿಮೆ ಟೈಮ್ ದಾಗ ಅರೇ ಎಲಿಮೆಂಟ್ಸ್ ಸಾರ್ಟ್ ಆಗ್ತಾವ. ನೆಕ್ಸ್ಟ್ ಈ ಕ್ಲಾಸ್ ದಾಗ ನಾ ಏನ್ ಮಾಡೀನಿ ಅಂತಂದ್ರೆ ಇಂಟೀಜರ್ ಅಂದ್ರೆ ವ್ಯಾಪರ್ ಕ್ಲಾಸ್ ಅರೇನ ಕ್ರಿಯೇಟ್ ಮಾಡ್ಕೊಳಾಕ್ತೀನಿ. ಆಮೇಲೆ ನೆಕ್ಸ್ಟ್ ಲೈನ್ ದಾಗ ಸ್ಟ್ರಿಂಗ್ ಕ್ಲಾಸ್ ಅರೇನ ಕ್ರಿಯೇಟ್ ಮಾಡ್ಕೊಳಾಕತ್ತೀನಿ. ಲೈನ್ ನಂಬರ್ 8 ದಾಗ ಅರೇಸ್ ಡಾಟ್ ಸಾರ್ಟ್ ಅಂತ ಹೇಳಿ ನಾನು ಈ ಅರೇಸ್ ಕ್ಲಾಸ್ ಯುಟಿಲಿಟಿ ಫಂಕ್ಷನ್ ಸಾರ್ಟ್ ನ ಕರೆಯಾಕತ್ತೀನಿ. ಅದ್ರೊಳಗ ಈ ಇಂಟೀಜರ್ ಅರೇ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಅದಾದ್ಮೇಲೆ ಲೈನ್ ನಂಬರ್ 9 ದಾಗ ಸಾರ್ಟ್ ಮಾಡಿರುವಂತ ಅರೇ ಎಲಿಮೆಂಟ್ ನ 1 by 1 ಪ್ರಿಂಟ್ ಮಾಡಾಕತ್ತೀನಿ. ಲೈನ್ ನಂಬರ್ 12 ದಾಗ ಅರೇಸ್ ಡಾಟ್ ಸಾರ್ಟ್ ದಾಗ ನಾನು ಸ್ಟ್ರಿಂಗ್ ಅರೇನ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಲೈನ್ ನಂಬರ್ 12 ದಾಗ ಅರೇ ಎಲಿಮೆಂಟ್ಸ್ ನ 1 by 1 ಪ್ರಿಂಟ್ ಮಾಡಾಕತ್ತೀನಿ. ನಾವ್ ಇದನ್ನ ಫಸ್ಟ್ ರನ್ ಮಾಡಿ ನೋಡೋಣ ಅಂತ. ಸೊ ನಮ್ದ ಇಂಟೀಜರ್ ಅರೇ ಅಂದ್ರೆ ಇದೇನ ವ್ಯಾಪರ್ ಕ್ಲಾಸ್ ಅರೇ ಐತಿಲ್ಲ ಅದ ಯಾವ ರೀತಿ ಸಾರ್ಟ್ ಆಗೈತಿ, ಅಸೆಂಡಿಂಗ್ ಆರ್ಡರ್ ದಾಗ ಸಾರ್ಟ್ ಆಗೈತಿ. ನಂದ ಸ್ಟ್ರಿಂಗ್ ಅರೇ ಯಾವ ರೀತಿ ಸಾರ್ಟ್ ಆಗೈತಿ ಅಂತಂದ್ರ ಅಲ್ಫಾಬೆಟಿಕ್ ಆರ್ಡರ್ ಅಥವಾ ಲೆಕ್ಸಿಕಲ್ ಆರ್ಡರ್ ಅಂತ ಹೇಳಿ ಕರೀತಾರ. ಅಂತಂದ್ರೆ ಫಸ್ಟ್ EBC ಬಂತ, ಅದಾದ್ಮೇಲೆ ಪಾಸ್ ಅಂತ ಹೇಳಿ ಬಂತ, ಅದಾದ್ಮೇಲೆ EMP ಲ್ಯಾಂಪ MNQ ZMP ಅಂತ ಹೇಳಿ ಬಂತ. ಸೊ ಇದ್ರದ್ದು ಇಂಪ್ಲಿಮೆಂಟೇಶನ್ ನೋಡೋಣ ಈಗ. ಈಗ ಅರೇಸ್ ಡಾಟ್ ಕ್ಲಾಸ್ ದಾಗ ಸಾರ್ಟ್ ಅಂತ ಹೇಳಿ ನೋಡಿದ್ರೆ ಬೇಸಿಕಲಿ ಇಲ್ಲಿ 2 ಮೆಥಡ್ ಅದಾವ. ಒಂದ ಲಿಗೆಸಿ ಮರ್ಜ್ ಸಾರ್ಟ್ ಅಂತ ಹೇಳಿ, ಇನ್ನೊಂದ ಕಂಪೇರೇಬಲ್ ಟ್ರಿಮ್ ಸಾರ್ಟ್ ನ ಕರೆಯಾಕತ್ತಾರ. ನಾವು ಫಸ್ಟ್ ಲಿಗೆಸಿ ಮರ್ಜ್ ಸಾರ್ಟ್ ನೋಡೋಣ ಅಂತ. ಇಲ್ಲಿ ನೋಡಿದ್ರ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಯೂಸ್ ಮಾಡ್ಕೊಂಡು ಅರೇ ಎಲಿಮೆಂಟ್ಸ್ ನ ಕಂಪೇರ್ ಮಾಡಾಕತ್ತಾರ. ಈ ಕಂಪೇರ್ ಟು ಅನ್ನುವಂತ ಮೆಥಡ್ ಎಲ್ಲಿಂದ ಬರಾಕತೈತಿ? ಈ ಕಂಪೇರ್ ಟು ಅನ್ನುವಂತ ಮೆಥಡ್ ನೋಡಿದ್ರೆ ಇದಕ್ಕೆ ಬಹಳಷ್ಟ ಏನದಾವ ಇಂಪ್ಲಿಮೆಂಟೇಶನ್ ಅದಾವ. ನಾವ ಯಾವ ಡಾಟಾ ಟೈಪ್ ದ ಅರೇನ ಕ್ರಿಯೇಟ್ ಮಾಡ್ಕೊಂಡೀವ, ಇಂಟೀಜರ್ ಡಿಫೈನ್ ಮಾಡಿವ. ಸೊ ನಾವ್ ಅದಕ್ಕ ಇದ್ರದ ಇಂಟೀಜರ್ ಕ್ಲಾಸ್ ಆಗಿರುವಂತ ಇಂಪ್ಲಿಮೆಂಟೇಶನ್ ನೋಡ್ಬೇಕ. ಸೊ ಇಲ್ಲಿ ಇಂಟೀಜರ್ ಕ್ಲಾಸ್ ದಾಗ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತ್ತೀವ. ಸೊ ಇಲ್ಲಿ ಏನಾಗ್ತೈತಿ, ಕಂಪೇರ್ ಟು ಅನ್ನುವಂತ ಮೆಥಡ್ ಇಂಪ್ಲಿಮೆಂಟೇಶನ್ ನೋಡಿದ್ರೆ ಇಲ್ಲಿ ಇಂಟರ್ ನ ಕಂಪೇರ್ ಅನ್ನುವಂತ ಇನ್ನೊಂದು ಮೆಥಡ್ ನ ಕರೆಯಾಕತೈತಿ. ಸೊ ಇದ್ರದ್ದು ಇಂಪ್ಲಿಮೆಂಟೇಶನ್ ನೋಡಿದ್ರೆ ಇಲ್ಲಿ 2 ವ್ಯಾಲ್ಯೂನ ಕಂಪೇರ್ ಮಾಡಾಕ್ತಾರ, X Y ಅಂತ ಹೇಳಿ. ಇನ್ ಕೇಸ್ X ಇಸ್ ಲೆಸ್ ದೆನ್ Y ಇತ್ತಂತಂದ್ರ ಅವಾಗ -1 ಅಂತ ಹೇಳಿ ರಿಟರ್ನ್ ಆಗುತ್ತೆ. X ಈಕ್ವಲ್ ಟು Y ಇತ್ತಂದ್ರ 0 ಅಂತ ಹೇಳಿ ರಿಟರ್ನ್ ಆಗುತ್ತೆ. ಇನ್ ಕೇಸ್ X ಗ್ರೇಟರ್ ದೆನ್ Y ಇತ್ತಂತಂದ್ರ ಅವಾಗ 1 ಅಂತ ಹೇಳಿ ರಿಟರ್ನ್ ಆಗುತ್ತೆ ಅನ್ನುವಂತ ಇಂಪ್ಲಿಮೆಂಟೇಶನ್ ಪ್ರೊವೈಡ್ ಮಾಡ್ಯಾರ. ಇಲ್ಲೇನ್ ಮಾಡಾಕ್ತಾರ, ಪ್ರೀವಿಯಸ್ ಎಲಿಮೆಂಟ್ ಕರೆಂಟ್ ವ್ಯಾಲ್ಯೂಕ್ಕಿಂತ
ಜಾಸ್ತಿ ಇತ್ತಂದ್ರ ಅವಾಗ ಇದೇನ ರಿಟರ್ನ್ ಆಗತ್ತ, ಈ ಇಂಪ್ಲಿಮೆಂಟೇಶನ್ ಪ್ರಕಾರ 1 ಅಂತೇಳಿ ರಿಟರ್ನ್ ಆಗತ್ತ. ಇಲ್ಲೇ ಎಕ್ಸ್ ಅನ್ನೋದ ಪ್ರೀವಿಯಸ್ ವ್ಯಾಲ್ಯೂ, ವೈ ಅನ್ನೋದು ಕರೆಂಟ್ ವ್ಯಾಲ್ಯೂ. ಸೊ ಅದಕ್ಕ ಯಾವಾಗ ಪ್ರೀವಿಯಸ್ ವ್ಯಾಲ್ಯೂ ಕರೆಂಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇತ್ತಂದ್ರ ಅವಾಗ 1 ಅಂತ ರಿಟರ್ನ್ ಆಗತ್ತ. ಅವಾಗ ಕೇಸ್ದಾಗ ಸ್ವಾಪ್ ಮಾಡ್ತಾರ. ಯಾಕಂದ್ರ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆರ್ಡರ್ದಾಗ ಸಾರ್ಟ್ ಆಗ್ಬೇಕು. ಅದ್ರ ಸಲುವಾಗಿ ಪ್ರೀವಿಯಸ್ ಎಲಿಮೆಂಟ್ ಯಾವಾಗ್ಲೂ ಮೊದಲೇ ಎಲಿಮೆಂಟ್ ನೆಕ್ಸ್ಟ್ ಎಲಿಮೆಂಟ್ಗಿಂತ ಕಡಿಮೆ ಇರ್ಬೇಕು. ಅದಕ್ಕೆ ಅಸೆಂಡಿಂಗ್ ಅಂತಾರಲ್ಲ. ಅದಕ್ಕೆ ಈ ಇಂಪ್ಲಿಮೆಂಟೇಶನ್ ಪ್ರಕಾರ ಯಾವಾಗ ಆಗತ್ತ, ಯಾವಾಗ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಆಗತ್ತಲ್ಲ ಅವಾಗ 1 ಅಂತ ರಿಟರ್ನ್ ಆಗತ್ತ. ಅವಾಗ ವ್ಯಾಲ್ಯೂಸ್ನ ಸ್ವಾಪ್ ಮಾಡ್ತಾರ. ಸೊ ಇದು ಕಂಪೇರ್ ಅನ್ನುವಂತ ಮೆಥಡ್ ಎಲ್ಲಿ ಡಿಫೈನ್ ಮಾಡ್ಯಾರ, ಕಂಪೇರ್ ಟು ಅನ್ನುವಂತ ಮೆಥಡ್ ದಾಗ ಡಿಫೈನ್ ಮಾಡ್ಯಾರ. ಈ ಕಂಪೇರ್ ಟು ಅನ್ನೋದು ಎಲ್ಲೈತಿ ಅಂದ್ರೆ ಆಕ್ಚುಲಿ ಇದ ಇಂಟೀಜರ್ ಕ್ಲಾಸದ ಡೆಫಿನೇಷನ್ ನೋಡಿದೀವಿ ಅಂತಂದ್ರ ಪಬ್ಲಿಕ್ ಫೈನಲ್ ಕ್ಲಾಸ್ ಇಂಟೀಜರ್ ಎಕ್ಸ್ಟೆನ್ಸ್ ನಂಬರ್ ಇಲ್ಲೇನೈತಲ್ಲ ಕಂಪೇರೇಬಲ್ ಅನ್ನುವಂತ ಇಂಟರ್ಫೇಸ್ ನ ಇದೇನ್ ಮಾಡ್ಕೊಳಕತೈತಿ, ಇಂಪ್ಲಿಮೆಂಟ್ ಮಾಡ್ಕೊಳಕತೈತಿ. ಈ ಕಂಪೇರೇಬಲ್ ಅನ್ನುವಂತ ಇಂಟರ್ಫೇಸ್ ಒಳಗಡೆ ಕಂಪೇರ್ ಟು ಅನ್ನುವಂತ ಅಬ್ಸ್ಟ್ರಾಕ್ಟ್ ಮೆಥಡ್ ಐತಿ. ಇಂಟೀಜರ್ ಕ್ಲಾಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರ ಸಲುವಾಗಿ ಈ ಅಬ್ಸ್ಟ್ರಾಕ್ಟ್ ಮೆಥಡ್ ನ ಓವರ್ ರೈಡ್ ಮಾಡಿ ತಂದಾದಂತಹ ಇಂಪ್ಲಿಮೆಂಟೇಶನ್ ಕೊಟ್ಟೈತಿ. ಇದನ್ನ ಯೂಸ್ ಮಾಡ್ಕೊಂಡು ಮತ್ ಸಾರ್ಟ್ದಾಗ ವ್ಯಾಲ್ಯೂಸ್ ನ ಕಂಪೇರ್ ಮಾಡ್ಕೊಂಡ ವ್ಯಾಲ್ಯೂಸ್ ನ ಸ್ವಾಪ್ ಅಥವಾ ಸಾರ್ಟ್ ಮಾಡಾಕತ್ತಾರ. ಸೊ ಇಲ್ಲಿ ಎರಡ್ ನೋಡಿದ್ವಿ ನಾವು. ಒಂದೇದ ಲಿಗಸಿ ಮರ್ಜ್ ಸಾರ್ಟ್, ಇನ್ನೊಂದ್ ಏನ್ ಯೂಸ್ ಮಾಡ್ಯಾರ ಇಲ್ಲಿ ಅಂತಂದ್ರೆ ಕಂಪೇರೇಬಲ್ ಟಿಮ್ ಸಾರ್ಟ್ ಅಂತ ಹೇಳಿ ಯೂಸ್ ಮಾಡಾಕತ್ತಾರ. ಇದು ಕಂಪೇರೇಬಲ್ ಟಿಮ್ ಸಾರ್ಟ್ ಅನ್ನೋದೇನಿದೆ ಕ್ಲಾಸ್ ಇದೆ. ಸೊ ಇದ ಟಿಮ್ ಸಾರ್ಟ್ ಏನ್ ಮಾಡತ್ತ ಅಂತಂದ್ರ ಇನ್ಸರ್ಷನ್ ಸಾರ್ಟ್ ಅಥವಾ ಮರ್ಜ್ ಸಾರ್ಟ್ ಕಾಂಬಿನೇಷನ್ ಯೂಸ್ ಮಾಡುತ್ತೆ. ಇನ್ ಕೇಸ್ ನಮ್ದ ಡಾಟಾ ಸೆಟ್ ಅಂದ್ರೆ ನಂಬರ್ ಆಫ್ ಅರೇ ಎಲಿಮೆಂಟ್ಸ್ ಕಡಿಮೆ ಇತ್ತಂದ್ರ ಅವಾಗ ಇನ್ಸರ್ಷನ್ ಸಾರ್ಟ್ ಯೂಸ್ ಮಾಡ್ಕೊಂಡು ಅರೇ ವ್ಯಾಲ್ಯೂಸ್ ನ ಸಾರ್ಟ್ ಮಾಡುತ್ತೆ. ಇನ್ ಕೇಸ್ ಅರೇ ಸೆಟ್ ಅಂದ್ರ ಅರೇದಾಗಿರುವಂತ ಎಲಿಮೆಂಟ್ಸ್ ಜಾಸ್ತಿ ಇತ್ತಂದ್ರ ಅವಾಗ ಮರ್ಜ್ ಸಾರ್ಟ್ ಯೂಸ್ ಮಾಡ್ಕೊಂಡ ಅರೇದಾಗಿರುವಂತ ವ್ಯಾಲ್ಯೂಸ್ ನ ಸಾರ್ಟ್ ಮಾಡುತ್ತೆ. ಸೊ ಈ ಕ್ಲಾಸ್ ದಾಗ ನೋಡಿದ್ರು ಬಹಳಷ್ಟು ಕಡೆ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತ್ತಾರ. ಹೌದಾ? ಸೊ ಎರಡು ಅಂತಂದ್ರೆ ಇದೇನ್ ಮರ್ಜ್ ಸಾರ್ಟ್ ಆಮೇಲೆ ಇದ ಕಂಪೇರೇಬಲ್ ಟಿಮ್ ಸಾರ್ಟ್ ಎರಡೂ ಏನ್ ಮಾಡ್ತಾವ ಅಂತಂದ್ರೆ ಇಂಟರ್ನಲಿ ಈ ಕಂಪೇರೇಬಲ್ ಇಂಟರ್ಫೇಸ್ ಆಗಿರುವಂತ ಕಂಪೇರ್ ಟು ಮೆಥಡ್ ನ ಯೂಸ್ ಮಾಡ್ಕೊಂಡು ಅರೇ ಎಲಿಮೆಂಟ್ಸ್ ನ ಕಂಪೇರ್ ಮಾಡ್ಕೊಂಡು ಅಟ್ ದ ಎಂಡ್ ವ್ಯಾಲ್ಯೂಸ್ ನ ಸಾರ್ಟ್ ಮಾಡುವಂತ ಕೆಲಸ ಮಾಡ್ತಾವ. ಸೊ ಈ ರೀತಿ ನಮ್ದ ರ್ಯಾಪರ್ ಕ್ಲಾಸಸ್ ಇಂಟೀಜರ್ ಆಯ್ತು, ಫ್ಲೋಟ್ ಆಯ್ತು, ಇವೆಲ್ಲಾನು ಏನ್ ಮಾಡ್ತಾವ ಅಂತಂದ್ರೆ ಈ ಇಂಟರ್ಫೇಸ್ ಕಂಪೇರೇಬಲ್ ನ ಇಂಪ್ಲಿಮೆಂಟ್ ಮಾಡ್ಕೋತಾವ. ಇವನ್ ನಾವ ಸ್ಟ್ರಿಂಗ್ ಕ್ಲಾಸದ ಇಂಪ್ಲಿಮೆಂಟೇಶನ್ ನೋಡಿದ್ರು ಇಲ್ಲಿನೂ ಈ ಸ್ಟ್ರಿಂಗ್ ಕ್ಲಾಸ್ ಏನ್ ಮಾಡಾಕ್ತೈತಿ, ಕಂಪೇರೇಬಲ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳಾಗ್ತೈತಿ. ಇಲ್ಲಿನೂ ನೋಡಿದ್ರ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಸ್ಟ್ರಿಂಗ್ ಕ್ಲಾಸ್ ದಾಗ ಓವರ್ ರೈಡ್ ಮಾಡ್ಯಾರ. ಸೊ ಈ ರೀತಿ ನಮ್ದ ಈ ಬಿಲ್ಟಿನ್ ಕ್ಲಾಸಸ್ ಅರೇ ಇತ್ತು, ಬಿಲ್ಟಿನ್ ಕ್ಲಾಸಸ್ ಅರೇ ಇತ್ತಂದ್ರೆ ಈ ರೀತಿ ಇಂಟರ್ನಲ್ಲಿ ಇವ ಕಂಪೇರೇಬಲ್ ನ ಯೂಸ್ ಮಾಡ್ಕೊಂಡು ಅರೇ ಅಥವಾ ಕಲೆಕ್ಷನ್ ನ ಸಾರ್ಟ್ ಮಾಡ್ಕೋತಾವ. ಇನ್ ಕೇಸ್ ನಮ್ದ ಯೂಸರ್ ಡಿಫೈನ್ಡ್ ಆಬ್ಜೆಕ್ಟ್ ದ ಕಲೆಕ್ಷನ್ ಇತ್ತಂದ್ರ ನಾ ಇಲ್ಲೇನ್ ಮಾಡಾಕತ್ತೀನಿ, ಎಂಪ್ಲಾಯ್ ಅಂತ ಹೇಳಿ ಒಂದು ಕ್ಲಾಸ್ ಡಿಫೈನ್ ಮಾಡೀನಿ. ಈ ಎಂಪ್ಲಾಯ್ ಅನ್ನುವಂತ ಕ್ಲಾಸ್ ದಾಗ ಐಡಿ, ನೇಮ್, ಸ್ಯಾಲರಿ ಅಂತ ಹೇಳಿ 3 ಫೀಲ್ಡ್ ಅದಾವ. ಇಲ್ಲೇನೈತಿ ಎಂಪ್ಲಾಯ್ ಕ್ಲಾಸ್ ಇದ್ದ ಒಂದ ಕನ್ಸ್ಟ್ರಕ್ಟರ್ ಐತಿ. ನಾನು ಎಂಪ್ಲಾಯ್ ಸಾರ್ಟ್ ಅಂತೇಳಿ ಒಂದ ಕ್ಲಾಸ್ ಬರ್ದೀನಿ. ಈ ಎಂಪ್ಲಾಯ್ ಕ್ಲಾಸ್ ಒಳಗಡೆ ನಾನೇನ್ ಮಾಡೀನಿ, ಎಂಪ್ಲಾಯ್ ಅರೇನ ಕ್ರಿಯೇಟ್ ಮಾಡೀನಿ. ಆಮೇಲೆ ಎಂಪ್ಲಾಯ್ದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈ ಎಂಪ್ಲಾಯ್ ಅರೇಗ ನಾನೇನ್ ಮಾಡಾಕತ್ತೀನಿ, ಇಂಡೆಕ್ಸ್ ಗೆ 1 by 1 ನ ವ್ಯಾಲ್ಯೂನ ಅಸೈನ್ ಮಾಡ್ಕೋತ ಹೊಂಟೀನಿ. ಎಂಪ್ಲಾಯ್ 0ದಾಗ ನ್ಯೂ ಎಂಪ್ಲಾಯ್ 1 ಜಾನ್ 90,000 1 ಅಂತ ಹೇಳಿ ಐಡಿ, ಜಾನ್ ಅನ್ನೋದು ಹೆಸರು, 90,000 ಸ್ಯಾಲ್ರಿ. ಸೊ ನ್ಯೂ ಎಂಪ್ಲಾಯ್ 12 ಅನಿಲ 1,90,000 ಈ ಆಬ್ಜೆಕ್ಟ್ ನ ಎಂಪ್ಲಾಯ್ ಅರೇ ಆಫ್ ಫಂಡಿಂಗ್ ನಾನು ಅಸೈನ್ ಮಾಡಾಕತ್ತೀನಿ.
ಈ ರೀತಿ ನಾನು ಎಂಪ್ಲಾಯ್ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಈ EMP ಅರೇ ಇಂಡೆಕ್ಸ್ ಗೆ 1 by 1 ಅಸೈನ್ ಮಾಡಾಕತ್ತೀನಿ. ಲೈನ್ ನಂಬರ್ 12 ದಾಗ ಅರೇಸ್ ಡಾಟ್ ಸಾರ್ಟ್ ಅಂತ ಹೇಳಿ ನಾನು ಅರೇಸ್ ದ ಯುಟಿಲಿಟಿ ಕ್ಲಾಸ್ ನ ಕರೆದು ಇಲ್ಲಿ ಕ್ರಿಯೇಟ್ ಮಾಡಿರುವಂತ ಅರೇನ ಆಸ್ ಅ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀನಿ. ಸೊ ಇದನ್ನ ನಾವ ರನ್ ಮಾಡಿ ನೋಡೋಣ ಅಂತ. ಇದ ವರ್ಕ್ ಆಗ್ಲಿಲ್ಲ, ನಮ್ಗೆ ಎಕ್ಸೆಪ್ಷನ್ ಬಂತ. ಏನಂತ ಹೇಳಿ ಬಂತ, ಕ್ಲಾಸ್ ಎಂಪ್ಲಾಯ್ ಕ್ಯಾನ್ ನಾಟ್ ಬಿ ಕಾಸ್ಟ್ ಟು ಕ್ಲಾಸ್ ಜಾವಾ ಡಾಟ್ ಲ್ಯಾಂಗ್ ಡಾಟ್ ಕಂಪೇರೇಬಲ್ ಅಂತ ಎರರ್ ಬಂತ. ಸೊ ಈ ಅರೇಸ್ ಡಾಟ್ ಸಾರ್ಟ್ ಇಂಪ್ಲಿಮೆಂಟೇಶನ್ ನೋಡಿದ್ರೆ ಅಗೇನ್ ಸೇಮ್ ಮೆಥಡ್ ಗೆ ಹೋಗೈತಿ. ಅಂತಂದ್ರೆ ಇದ ರ್ಯಾಪರ್ ಕ್ಲಾಸದ ಅರೇನ ನಾವು ಸಾರ್ಟ್ ಮಾಡ್ಬೇಕಂದ್ರೆ ಯಾವ ಮೆಥಡ್ ಹೋಗಿತ್ತಲ್ಲ ಅದ ಮೆಥಡ್ ಗೆ ಬಂದೈತಿ. ಸೊ ಇಲ್ಲಿ ನಾವು ನೋಡಿದ್ವು ಇಲಿಗೆಸಿ ಮತ್ ಸಾರ್ಟ್ ದಾಗ ಆಯ್ತ, ಇವನ್ ಕಂಪೇರೇಬಲ್ ಟಿಮ್ ಸಾರ್ಟ್ ದಾಗ ಆಯ್ತ, ಏನ್ ಯೂಸ್ ಮಾಡಾಕತೈತಿ, ಕಂಪೇರ್ ಟು ಅನ್ನುವಂತ ಮೆಥಡ್ ನ ಯೂಸ್ ಮಾಡಾಕತೈತಿ. ಆದ್ರೆ ಇಲ್ಲ ನಮ್ಮ ಎಂಪ್ಲಾಯ್ ಕ್ಲಾಸ್ ದಾಗ ಎಲ್ಲಿನೂ ಕಂಪೇರ್ ಟು ಅನ್ನುವಂತ ಮೆಥಡ್ ಇಲ್ಲ. ಸೊ ಅದ್ರ ಸಲುವಾಗಿ ಬೇಸಿಕಲಿ ಇದ ಎಕ್ಸೆಪ್ಷನ್ ಬರಾಕತೈತಿ. ಇದನ್ನ ನಾವ ಯಾವ ರೀತಿ ಫಿಕ್ಸ್ ಮಾಡ್ಬೇಕ, ಇದು ವರ್ಕ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂತಂದ್ರ, ನಾವು ಇಂಟೀಜರ್ ಕ್ಲಾಸ್ ದಾಗ ಯಾವ ರೀತಿ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತಲ್ಲ ಅದ ರೀತಿ ನಾವ ಏನ್ ಮಾಡ್ಬೇಕ, ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಬರ್ಕೋಬೇಕ. ಇಲ್ಲಿ ಇಂಟೀಜರ್ ಕ್ಲಾಸ್ ನೋಡಿದ್ರೆ ಏನೈತಿ, ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಆಮೇಲೆ ಟೈಪ್ ಆಸ್ ಎ ಇಂಟೀಜರ್ ಕೊಟ್ಟಾರ. ಸಿಮಿಲರ್ಲಿ ನಾ ಏನ್ ಮಾಡಾಕ್ತೀನಿ, ಇಲ್ಲಿ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಟೈಪ್ ಆಸ್ ಎ ಎಂಪ್ಲಾಯ್ ಅಂತ ಹೇಳಿ ಕೊಟ್ಟೆ. ಇದನ್ನ ನಾನು ಯಾವಾಗ ಇಂಪ್ಲಿಮೆಂಟ್ಸ್ ಕಂಪೇರೇಬಲ್ ಅಂತ ಹೇಳಿ ಕೊಡ್ತೀನಲ್ಲ ಅವಾಗ ನಮ್ಗ ಇಲ್ಲೇ ಕಂಪೈಲರ್ ಎರರ್ ಬರ್ತೈತಿ. ಈ ಇಂಟರ್ಫೇಸ್ ದಾಗ ಕಂಪೇರ್ ಟು ಅಂತ ಹೇಳಿ ಮೆಥಡ್ ಐತಿ, ಅದನ್ನ ಓವರ್ ರೈಡ್ ಮಾಡಂತ ಹೇಳಿ ನಮಗ ಕಂಪೈಲರ್ ಎರರ್ ಬರ್ತೈತಿ. ಸೊ ಇಲ್ಲಿ ನಾನು ಕಂಪೇರ್ ಟು ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಿ ಅದಕ್ಕೆ ಇಂಪ್ಲಿಮೆಂಟೇಶನ್ ಕೊಟ್ಟಿನಿ. ಇಲ್ಲಿ ನಾನು ಎಂಪ್ಲಾಯ್ ಆಬ್ಜೆಕ್ಟ್ಸ್ ನ ಯಾವ ರೀತಿ ಸಾರ್ಟ್ ಮಾಡ್ಬೇಕಾ, ಏನ್ ID ಮ್ಯಾಗ ಸಾರ್ಟ್ ಮಾಡ್ಬೇಕಾ, ಏನ್ ನೇಮ್ ಮ್ಯಾಗ ಸಾರ್ಟ್ ಮಾಡ್ಬೇಕಾ, ಸ್ಯಾಲರಿ ಮ್ಯಾಗ ಸಾರ್ಟ್ ಮಾಡ್ಬೇಕಾ. ಸೊ ಇಲ್ಲಿ ನಾನು ಏನ್ ಮಾಡಾಕ್ತೀನಿ, ID ಮ್ಯಾಗ ಸಾರ್ಟ್ ಮಾಡಾಕತ್ತೀನಿ. ದಿಸ್ ಡಾಟ್ ID ಮೈನಸ್ EMP ಡಾಟ್ ID ಅಂತ ಹೇಳಿ. ಸೊ ಈಗ ಇದನ್ನ ನಾನು ರನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಈಗ ನೋಡಿದ್ರೆ ನಮ್ದು ID 3 ಅಂತ ಹೇಳಿ 2 ಅದಾವ. ಸೊ 3 ಆಗಿಂದನೇ 3 ಬಂದೈತಿ, ಅದಾದ್ಮೇಲೆ 5 12 13 14. ಸೊ ಈ ರೀತಿ ನಮ್ದ ಎಂಪ್ಲಾಯ್ ಅರೇ ID ಮ್ಯಾಗ ಸಾರ್ಟ್ ಆಗೈತಿ. ಸೊ ಇಲ್ಲಿ ನಾ ಏನ್ ಮಾಡೀನಿ, ಎವ್ರಿ ಟೈಮ್ ಬೇಸಿಕಲಿ ಇದೇನ್ ಅರೇಸ್ ಡಾಟ್ ಸಾರ್ಟ್ ಯಾವಾಗ ಇಂಟರ್ನಲ್ಲಿ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಕಾಲ್ ಆಗತ್ತಲ್ಲ ಅವಾಗ ನಮ್ದ ಇಂಟರ್ನಲ್ಲಿ ಈ ಮೆಥಡ್ ಇನ್ವೋಕ್ ಆಗುತ್ತ. ನಾವೇನಿದು ಎಂಪ್ಲಾಯ್ ಕ್ಲಾಸ್ ದಾಗ ಕಂಪೇರ್ ಟು ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಿವಲ್ಲ ಈ ಮೆಥಡ್ ಇನ್ವೋಕ್ ಆಗುತ್ತ. ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಕ ಇಲ್ಲಿ ನಾ ಏನ್ ಮಾಡೀನಿ, ಲೈನ್ ಪ್ರಿಂಟ್ ಮಾಡಕತ್ತೀನಿ, ಪಾಸ್ಟ್ ವ್ಯಾಲ್ಯೂ ಕರೆಂಟ್ ಆಬ್ಜೆಕ್ಟ್ ವ್ಯಾಲ್ಯೂ ಅಂತ ಹೇಳಿ. ಸೊ ಇಲ್ಲಿ ನೋಡಿದ್ರ ನಮ್ದ ಪಾಸ್ಟ್ ವ್ಯಾಲ್ಯೂ ಬಂದೈತಿ, ಕರೆಂಟ್ ಆಬ್ಜೆಕ್ಟ್ ವ್ಯಾಲ್ಯೂ ಬಂದೈತಿ. ಸೊ ಇದು ಇಂಟರ್ನಲ್ಲಿ ಐದರ್ ಮರ್ಜ್ ಸಾರ್ಟರ್ ಯೂಸ್ ಮಾಡ್ಕೊಳ್ಳಿ, ಟಿಮ್ ಸಾರ್ಟರ್ ಯೂಸ್ ಮಾಡ್ಕೊಳ್ಳಿ. ಆದ್ರೆ ಅಟ್ ದ ಎಂಡ್ ಅದ್ ಏನ್ ಮಾಡುತ್ತೆ ಅಂತಂದ್ರ ಅರೇದಾಗಿರುವಂತ ಎಲಿಮೆಂಟ್ಸ್ ನ ಕಂಪೇರ್ ಮಾಡಾಕ ಈ ಕಂಪೇರ್ ಟು ಮೆಥಡ್ ನ ಇನ್ವೋಕ್ ಮಾಡತ್ತ. ಸೊ ಯಾವಾಗ ಇದು ಕಂಪೇರ್ ಟು ಅನ್ನುವಂತ ಮೆಥಡ್ ನ ಇನ್ವೋಕ್ ಮಾಡತ್ತಲ್ಲ ಅವಾಗ ನಮ್ದು ಕಂಟ್ರೋಲ್ ಈ ಮೆಥಡ್ ಬಂದ ಈ ಲೈನ್ಸ್ ನ ಪ್ರಿಂಟ್ ಮಾಡಾಕತೈತಿ. ಸೊ ಈ ರೀತಿ ಇದು ಕಂಪೇರೇಬಲ್ ವರ್ಕ್ ಆಗತ್ತ. ಈ ಕಂಪೇರೇಬಲ್ ದ ಡಿಸ್ಅಡ್ವಾಂಟೇಜ್ ಏನಂತಂದ್ರ, ಇನ್ ಕೇಸ್ ನಮಗ ಈ ಎಂಪ್ಲಾಯ್ ಕ್ಲಾಸ್ ಎಕ್ಸೆಸ್ ಇರ್ಲಿಲ್ಲ, ಆದ್ರೆ ನಮ್ಗೆ ರಿಕ್ವೈರ್ಮೆಂಟ್ ಬಂದೈತಿ ಈ ಎಂಪ್ಲಾಯ್ ಅರೆ ಇದ ಏನ ನಮ್ಗ ಕಲೆಕ್ಷನ್ ಐತಲ್ಲ ಇದನ್ನ ನಾನು ID ಮ್ಯಾಗ ಸಾರ್ಟ್ ಮಾಡ್ಬೇಕಂತಂದ್ರ ಅವಾಗ ಯಾವ ರೀತಿ ಸಾರ್ಟ್ ಮಾಡ್ಬೇಕ. ಫಾರ್ ಎಕ್ಸಾಂಪಲ್ ನಮ್ಗೆ ಎಕ್ಸೆಸ್ ಇಲ್ಲ ಅಂತಂದ್ರ ವಾಟ್ ಐ ಮೀನ್ ಅಂತಂದ್ರೆ, ಈಗ ನನಗ ಇಂಟೀಜರ್ ಕ್ಲಾಸ್ ಐತಿ, ಇದು ಕಾಣಕ್ ಸಿಗುತ್ತ, ಆದ್ರೆ ಇದು ಡಾಟ್ ಕ್ಲಾಸ್, ಇದ್ರದ್ದು ಎಕ್ಸೆಸ್ ಇಲ್ಲ. ಇದನ್ನ ನಾನು ಮಾಡಿಫೈ ಮಾಡ್ಬೇಕಂದ್ರೆ ಮಾಡಕ್ ಬರಂಗಿಲ್ಲ. ಬೈ ಡಿಫಾಲ್ಟ್ ಅವ್ರ ಏನ್ ಮಾಡ್ಯಾರ, ನನ್ ಕಡೆ ಇಂಟೀಜರ್ ಅರೇ ಐತಂದ್ರ ಅದು ಬೈ ಡಿಫಾಲ್ಟ್ ಯಾವಾಗ್ಲೂ ಅಸೆಂಡಿಂಗ್ ಆರ್ಡರ್ ದಾಗ ಹಾಕೈತಿ. ಇನ್ ಕೇಸ್ ನಂಗೆ ಡಿಸೆಂಡಿಂಗ್ ಆರ್ಡರ್ ದಾಗ ಬೇಕಂತಂದ್ರ ಅವಾಗ ನಂಗೆ ಮಾಡಕ್ ಆಗಂಗಿಲ್ಲ. ಇದೊಂದು ಮೇನ್ ಡ್ರಾಬ್ಯಾಕ್. ಆಮೇಲೆ ಇನ್ ಕೇಸ್ ನನಗೆ ಇವೊಂದು ಎಕ್ಸೆಸ್ ಇತ್ತು, ಎಂಪ್ಲಾಯ್ ಕ್ಲಾಸ್ ಎಕ್ಸೆಸ್ ಐತಿ ನನಗ, ಆದ್ರೆ ನನಗೆ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಅದಾವ. ನನಗ ಒಂದ್ಸಲ ID ಮ್ಯಾಗ ಕಂಪೇರ್ ಮಾಡ್ಬೇಕ, ಇನ್ನೊಂದ್ಸಲ ನೇಮ್ ಮ್ಯಾಗ, ಇನ್ನೊಂದ್ಸಲ ಸ್ಯಾಲರಿ ಮ್ಯಾಗ. ಸೊ ಈ ರೀತಿ ಡಿಫ್ರೆಂಟ್ ಸಾರ್ಟಿಂಗ್ ರಿಕ್ವೈರ್ಮೆಂಟ್ ಇದ್ದಾಗ ಯಾವ ರೀತಿ ಮಾಡ್ಬೇಕ, ಯಾಕಂದ್ರೆ ಇಲ್ಲಿ ನಾವು ಒಂದೇ ಸಲ ಇದನ್ನ ಕಂಪೇರ್ ಟು ಅಂತೇಳಿ ಯೂಸ್ ಮಾಡ್ಕೋಬಹುದು, ಇನ್ನೊಂದ್ಸಲ ನಮ್ಗೆ ಮಾಡಕ್ ಬಿಡಂಗಿಲ್ಲ. ಇವು ಎರಡು ಡ್ರಾಬ್ಯಾಕ್ ಆಫ್ ಅ ಕಂಪೇರೇಬಲ್ ಇಂಟರ್ಫೇಸ್ ನ. ಇದನ್ನ
ಓವರ್ಕಮ್ ಮಾಡಾಕ ಕಂಪೇರೇಟರ್ ಅಂತೇಳಿ ಇನ್ನೊಂದ ಇಂಟರ್ಫೇಸ್ ಐತಿ. ಅದನ್ನ ಯೂಸ್ ಮಾಡ್ಕೊಂಡು ನಾವ ಈ ಡಿಸ್ಅಡ್ವಾಂಟೇಜ್ ನ ಓವರ್ಕಮ್ ಮಾಡ್ಬೋದು. ಸೊ ನಾವು ಕಂಪೇರೇಟರ್ ನ ಯಾವ ರೀತಿ ಯೂಸ್ ಮಾಡ್ಕೊಂಡ ನಾ ಡಿಸ್ಕಸ್ ಮಾಡಿರುವಂತ ಡ್ರಾಬ್ಯಾಕ್ಸ್ ನ ಯಾವ ರೀತಿ ಓವರ್ಕಮ್ ಮಾಡೋದು ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಇನ್ ಡಿಟೇಲ್ ಆಗಿ ನೋಡೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ್ರ ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.